ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನೋಡಿ ನಾನು ಆ್ಯಸ್ ಯೂಶುವಲ್ 6 ದಾರವನ್ನು ತೊಗೊಂಡಿದ್ದೀನಿ. ನೋಡಿ, ತುದಿಯಲ್ಲಿ ಒಂದು ಚಿಕ್ಕದಾಗಿ ಒಂದು ಲಾಕನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ನೋಡಿ ಈ ರೀತಿ ಕೈಯಲ್ಲೇ ಒಂದು ಸ್ವಲ್ಪ ಲೂಸ್ ಆಗಿರೋಂಥ ಲಾಕ್ನ ಈ ರೀತಿ ಮಾಡ್ಕೊಬೇಕು. ಇದು ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಮಾಡ್ತಿರೋಂತಹ ಡಿಸೈನು ತುಂಬಾ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಡಿ, ಆವಾಗ ನಿಮಗೆ ಡಿಸೈನ್ ಮಾಡೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇವತ್ತು ಕೂಡ ನಾನು 11mm ನೀಡಲ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಥ್ರೆಡನ್ನು ಎಳ್ಕೊಬೇಕಾಗತ್ತೆ. ಒಂದು ಪುಟಾಣಿ ಲಾಕ್ನ ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ನ ಹೇಳ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ ರಿಂಗ್ ಬೀಡ್ಸ್ ಮತ್ತೊಂದು ಗೋಲ್ಡನ್ ಬೀಡ್ಸ್ನ ಈ ರೀತಿ ನೀಡಲ್ಗೆ ಪಾಸ್ ಮಾಡಿಕೊಂಡು ಥ್ರೆಡ್ಗೆ ಹಾಕೊತಿದ್ದೀನಿ. ನೋಡಿ, ಈ ರೀತಿ ಥ್ರೆಡ್ಡಿಂದ ಹೊರಗೊಂಬರಬೇಕಾಗತ್ತೆ. ತುಂಬಾ ಚೆನ್ನಾಗಿದೆ ಈ ಡಿಸೈನು, ಗಮನ ಇಟ್ಟು ನೋಡ್ಕೊಳ್ಳಿ. ಆ ನಂತರ ನೋಡಿ ನಾನು ಬೀಡ್ಸ್ನ ಹಾಕಿ ಬೀಡ್ಸ್ ಲಾಕ್ನ ಮಾಡ್ಕೊತೀನಿ. ಈ ರೀತಿ ಬೀಡ್ಸ್ ಲಾಕ್ನ ಮಾಡ್ಕೊಳೋದು. ಆ ನಂತರ ನಾನು ರಿಂಗ್ ಬೀಡ್ಸ್ ಒಳಭಾಗದಿಂದ ನೀಡಲ್ನ ತಗೊಂಡು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ. ಹಾಫ್ ಕ್ರೋಶ ಮಾಡ್ಕೊತೀನಿ, ಸಿಂಗಲ್ ಕ್ರೋಶ. ಅದಾದಮೇಲೆ ನಾನೊಂದು 3 ಚೈನ್ನ ಹಾಕಿದ್ದೀನಿ. 3 ಚೈನ್ ಹಾಕಿದ್ಮೇಲೆ ಸುಜ್ಜಿ ಮೇಲೆ 2 ಸರಿ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಬಂದು ಆ ನಂತರ ನೋಡಿ ಇಲ್ಲಿ ಟ್ರಿಬಲ್ ಕ್ರೋಶ ಕಂಬನ ಹಾಕ್ತಾಯಿದ್ದೀನಿ. ನೋಡಿ 3 ಸರಿ ಮಾಡಿದ್ದೀನಿ. ಓಕೆನಾ? ಇದೇ ರೀತಿ ಸುಜ್ಜಿ ಮೇಲೆ 2 ಸರಿ ದಾರವನ್ನು ತೊಗೊಬೇಕಾಗತ್ತೆ. ಪ್ರತಿ ಸರಿನೂ ಅಷ್ಟೇ ನೀವು ಒಂದು ಫ್ಲವರ್ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಈ ರೀತಿ ಡಿಸೈನ್ಗಳು ಹೆಲ್ಪ್ ಆಗುತ್ತೆ. ಸುಜ್ಜಿ ಮೇಲೆ 2 ಸರಿ ದಾರ ತೊಗೊಂಡಿದ್ದೀನಿ. ಆ ನಂತರ ನೋಡಿ ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊತಿದ್ದೀನಿ. ಈ ರೀತಿ ನಾನು ಒಂದು 3 ಟೈಮ್ಸ್ ತ್ರಿಬಲ್ ಕ್ರೋಶನ ಹಾಕ್ಕೊತಿದ್ದೀನಿ. ನೋಡಿ 3 ಟೈಮ್ಸು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಈ 3 ಟೈಮ್ಸ್ ಈ ರೀತಿ ಆದಮೇಲೆ ಮತ್ತೆ ಒಂದು 3 ಚೈನ್ನ ಹಾಕ್ಕೊತೀನಿ. ಕಂಟಿನ್ಯೂಸ್ ಆಗಿ 3 ಚೈನ್ ಹಾಕಿ ರಿಂಗ್ ಬೀಡ್ಸ್ ಒಳಭಾಗದಿಂದ ನೋಡಿ ಥ್ರೆಡ್ನ ತೊಗೊಂಬಂದು ಒಂದು ಲಾಕ್ನ ಮಾಡ್ತೀನಿ ಈ ರೀತಿ. ಓಕೆನಾ? ನೋಡಿ ಫ್ಲವರ್ ಪ್ಲೇಟ್ ಥರ ಕಾಣುತ್ತೆ ಅಲ್ವಾ? ಈ ರೀತಿ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ಫಸ್ಟಿಗೆ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಥ್ರೆಡ್ಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಲಾಕ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ. ಅದನ್ನು ಕಟ್ ಮಾಡಿಕೊಂಡು ನೋಡಿ ಮತ್ತೆ ಒಂದು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸರಿ ದಾರವನ್ನು ತೊಗೊಂಬಂದು ಟ್ರಿಬಲ್ ಕ್ರೋಶನ ಹಾಕ್ಕೊತಿರೋದು. ಈ ರೀತಿ ಟ್ರಿಬಲ್ ಕ್ರೋಶನ್ನ 3 ಸರಿ ಹಾಕಬೇಕು. ಫಸ್ಟ್ 3 ಚೈನ್ ಹಾಕಾದ್ಮೇಲೆ ಟ್ರಿಬಲ್ ಕ್ರೋಶ ಕಂಬನ್ನು 3 ಟೈಮ್ಸ್ನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಫ್ಲವರ್ ಕಂಪ್ಲೀಟ್ ಅಂದರೆ ಇದರಲ್ಲಿ 3 ರೆಕ್ಕೆ ಮಾತ್ರ ಬರುತ್ತೆ ಈ ಸಿಂಪಲ್ ಫ್ಲವರಿಗೆ. ಸೊ 3 ಪ್ಲೇಟ್ಸ್ಗಳನ್ನು ಇದೇ ರೀತಿಯೇ ಮಾಡ್ಕೊತ ಹೋಗಬೇಕು. ಫಸ್ಟು 3 ಚೈನು, ಆಮೇಲೆ ಟ್ರಿಬಲ್ ಕ್ರೋಶ 3 ಸರಿ ಹಾಕಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗೋದು. ನೋಡಿ 3 ಚೈನ್ ಹಾಕಿದ್ದೀನಿ. ಮತ್ತು ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತೊಗೊಂಬಂದು ಒಂದು ಲಾಕ್ನ ಮಾಡಿಕೊಡಿ. ನೋಡಿ 2 ಪ್ಲೇಟ್ಸ್ ಆಗಿದೆ. ಇದೇ ರೀತಿ ನಾವು 3ನೇ ಪ್ಲೇಟ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ ಸ್ಟಾರ್ಟಿಂಗ್ನಲ್ಲಿ ಫಸ್ಟ್ ಪ್ಲೇಟ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಲಾಕನ್ನು ಮಾಡ್ಕೊಬೇಕು. ಆವಾಗ ನಿಮಗೆ 3 ಸೈಡಲ್ಲೂ ಕೂಡ ರೆಕ್ಕೆಗಳು ಬಂದ ಹಾಗೆ ಕಾಣುತ್ತೆ. ಇದು ಚಿಕ್ಕದಾಗಿ ಹೂ ಬರುತ್ತಲ್ಲ ಆ ಥರ ಕಾಣುತ್ತೆ. ಆನಂತರ 2 ಚೈನ್ನ ಹಾಕಿ ನಾನು ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಹೀಗೆ ಥ್ರೆಡ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಲಾಕ್ ಆಗಿ ಸೆಕ್ಯೂರ್ ಆಗುತ್ತೆ. ನೋಡಿ, ಇಷ್ಟು ಲಾಂಗ್ ಬೇಡ, ಬೇಕಾದ್ರೆ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಇದ್ರೆ ಸಾಕಾಗುತ್ತೆ. ನಂತರ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂಬದಿಯಲ್ಲಿ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಆವಾಗ ಫಿನಿಶಿಂಗ್ ನೀಟಾಗಿ ಬರೋವಂಥದ್ದು. ನೋಡಿ ಈ ರೀತಿ ಅದು ಯಾವ ಕಲರ್ ಥ್ರೆಡ್ಸ್ ಇದೆಯಲ್ಲೋ ಅದೇ ಥ್ರೆಡ್ ಮೇಲೆ ಭಾಗದಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಇದೆ ಹಿಂಭಾಗದಲ್ಲಿ ಅಷ್ಟೂ ಥ್ರೆಡ್ಸ್ನು ಕರೆಕ್ಟಾಗಿ ಅಟ್ಯಾಚ್ ಆಗೋ ಹಾಗೆ ಒತ್ತಿದ್ರೆ ಅಟ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ರೆಡಿಯಾಗಿದೆ. ಹೀಗೆ ರೆಡಿ ಮಾಡ್ಕೊಬೇಕು. ನಂತರ ಇದನ್ನು ಹೇಗೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಸ್ಯಾರೀಸ್ ಪಲ್ಲು ಇರುತ್ತಲ್ವ ಆ ತುದಿಯಲ್ಲಿ ನೋಡಿ ಈ ರೀತಿ 2 ಎಳೆ ದಾರವನ್ನು ತಗೊಂಡು ನಾರ್ಮಲ್ ನೀಡಲಲ್ಲಿ ಲಾಕ್ನ ಮಾಡ್ಕೊಳ್ಳಿ.
ನೀವು ಯಾವ ಸೀರೆಗೆ ಕಲರ್ ಇರುತ್ತೋ ಅದೇ ಸೀರೆ ಕಲರ್ದೇ ಥ್ರೆಡ್ನು ಕೂಡ ತೊಗೊಬೇಕಾಗತ್ತೆ ಇಲ್ಲಿ 2 ಎಳೆ ದಾರಕ್ಕೆ. ಆನಂತರ ನೋಡಿ ನಾನೊಂದು ಬೀಡ್ಸ್ನ ಯೂಸ್ ಮಾಡಿದ್ದೀನಿ, ಒಂದು 4 mm ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಆನಂತರ ಇಲ್ಲಿ ನೋಡಿ ಇಲ್ಲಿ 3 ಪ್ಲೇಟ್ಸ್ ಇದೆಯಲ್ಲ, ಅದರಲ್ಲಿ ಒಂದು ಪ್ಲೇಟ್ಸ್ ಯಾವುದಾದ್ರು ಒಂದು ಪ್ಲೇಟ್ಸ್ ಕಾರ್ನರಿಗೆ ಬರೋ ಹಾಗೆ ನೋಡಿಕೊಂಡು ಪಾಸ್ ಮಾಡ್ಕೊಳ್ಳಿ ನೀಡಲ್ನ. ಆನಂತರ ನೋಡಿ ನೆಕ್ಸ್ಟು ಒಳಭಾಗದಿಂದ ಥ್ರೆಡ್ನ ಪಾಸ್ ಮಾಡಿ ಫಸ್ಟ್ ಮಧ್ಯ ಸೆಂಟ್ರಲ್ ಬೀಡ್ಸ್ ಇದೆಯಲ್ಲ, ಆ ಬೀಡ್ಸ್ನಲ್ಲಿ ಹೋಲ್ ಗ್ಯಾಪ್ ಇದೆ ನೋಡಿ, ಆ ಹೋಲ್ ಗ್ಯಾಪ್ ಮುಖಾಂತರ ರಿಂಗ್ ಬೀಡ್ಸ್ನಲ್ಲೂ ಒಂದು ಹೋಲ್ ಇರುತ್ತೆ, ಅದ್ರ ಮೂಲಕ ನಾನು ಥ್ರೆಡ್ನ ಪಾಸ್ ಮಾಡ್ಕೊತಿದ್ದೀನಿ. ಆವಾಗ ನಿಮಗೆ ಮೇಲ್ಭಾಗದಲ್ಲಿ ಎಲ್ಲೂ ಕೂಡ ಬೇರೆ ಕಲರ್ ಸೆಟ್ಸ್ ಬರೋದಿಲ್ಲ ಅಂಥೇಳಿ. ಓಕೆನಾ? ಇಷ್ಟು ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಒಂದು ಫ್ಲವರ್ ಕ್ಯಾಪ್ಸ್ನ ಯೂಸ್ ಮಾಡಿದ್ದೀನಿ. ಆನಂತರ ಮತ್ತೊಂದು ಬೀಡ್ಸ್ನ ಯೂಸ್ ಮಾಡ್ತೀನಿ ಗೋಲ್ಡನ್ ಕಲರಿಂದು. ಇದು ಕೂಡ ಮೇಲ್ಗಡೆ ಇದೆಯಲ್ಲ ಅದೇ ಸೈಜ್ ಬೀಡ್ಸು. ನಂತರ ಈ ರೀತಿ ಒಂದು ಬೀಡ್ಸ್, ಒಂದು ಪರ್ಪಲ್ ಕಲರ್ ಈ ಥರ ಬೀಡ್ಸ್ ಹಾಕಿದ್ದೀನಿ ನಾನು. ನೀವು ಬೇರೆ ಕಲರ್ಸ್ ಬೀಡ್ಸ್ನೂ ಕೂಡ ಕಾಂಬಿನೇಷನ್ ಮಾಡ್ಕೊಬೋದು. ಆನಂತರ ನೋಡಿ ನಾನು ಸೆಕೆಂಡ್ ರೌಂಡ್ ಬೀಡ್ಸ್ ಇದೆಯಲ್ಲ ಅದರ ಮೂಲಕ ಕ್ಯಾಪ್ಸ್ ಲಾಕ್ ಮೂಲಕ ಫಸ್ಟು ನಾವು ಯಾವ ರೀತಿ ನಾವು ರಿಂಗ್ ಹೋಲ್ನಿನ ಮೂಲಕ ಹಿಟ್ಟು ಚೇಂಜ್ ಮಾಡ್ಕೊಂಬಂದಿದ್ವಿ ಬೀಡ್ಸ್ ನೀಡಲ್ನ, ಅದೇ ರೀತಿಯೇ ಮತ್ತು ಬ್ಯಾಕ್ ಸೈಡಿಂದ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ ವಾಪಸ್ ತೊಗೊಬೇಕಾಗತ್ತೆ. ಆನಂತರ ನೋಡಿ ಸೆಂಟ್ರಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಥ್ರೆಡ್ನ ಮೇಲೆ ಇಟ್ಕೊಳ್ಳಿ, ಆವಾಗ ಮಧ್ಯಭಾಗದಲ್ಲಿ ಡಿಸೈನ್ ಬರುತ್ತೆ. ಎಸ್, ಈ ರೀತಿ. ಆನಂತರ ಫ್ರಂಟಿಂದ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಕಡೆಯಿಂದ ಕೂಡ ಈ ರೀತಿ ಲಾಕ್ನ ಮಾಡ್ಕೊಬೇಕಾಗತ್ತೆ, ಆವಾಗ ಅದು ಬಿಚ್ಚೋಗೋದಿಲ್ಲ. ನೋಡಿ ಇದನ್ನು ಈಗ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಕೂಡ ಒಂದು ಲಾಕ್ನ ಟೈಟಾಗಿ ಮಾಡ್ಕೊಬೇಕಾಗತ್ತೆ. ಸೇಮ್ ಕಲರ್ ತೊಗೊಂಡ್ರೆ ನೋಡಿ ನೀಟಾಗಿ ಕಾಣುತ್ತೆ, ಎಲ್ಲೂ ಡಿಸೈನ್ ಕಾಣೋದಿಲ್ಲ, ಅಟ್ಟೆ ಜಾಯಿಂಟ್ ಮಾಡಿರೋಂಥದ್ದು. ಫೈನಲಿ ಡಿಸೈನ್ ಈ ರೀತಿ ಬಂದಿದೆ ನೋಡಿ, ಸಿಂಪಲ್ ಆಗಿದೆ. ನೀವು 1.5 ಇಂಚು ಗ್ಯಾಪಿಗೆ ಬರೋ ಹಾಗೆ ಈ ರೀತಿ ನೀವು ಫ್ಲವರ್ ಪ್ಲೇಟ್ಸ್ನ ಮಾಡಿ ಆ್ಯಡ್ ಮಾಡ್ಕೊಬೋದು. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.